ಮಾರ್ಗಶಿರ ಧನುರ್ಮಾಸೋತ್ಸವದ ಅಂಗವಾಗಿ ಆಂಡಾಳ್ ತಿರುಪ್ಪಾವೈ 3ನೇ ದಿನ ಅನುಸಂಧಾನ ಮಾಡಬೇಕಾದ ಪಾಶುರ ಪದ್ಯ. ಆಂಡಾಳ್ ತಿರುಪ್ಪಾವೈ ಓಂಗಿ ಒಲಹಲಂದ ಉತ್ತಮನ್ ಪೇರ್ಪಾಡಿ. ಈ ಪಾಶುರವನ್ನು ಅನುಸಂಧಾನ ಮಾಡಲು ಮೊದಲು ನಾವು ಗುರುಪರಂಪರಾ ಅನುಸಂಧಾನವನ್ನು ಮಾಡೋಣ. அன்னவயல் புதுவை ஆண்டாளரங்கற்கோ பன்னத்திருப்பாவை பல்பதியும் இன்னிசையால் சூடி கொடுத்தாளை சொல்லு. சூடி கொடுத்த சுடர்கொழியே தொல்பாவை பாடியருளவல்ல நாடி நீ வேங்கடவர்க்கெந்தை விதி என்ற இம்மாற்றம் நாம் கடவா வண்ணமே நல்கோ. அன்னவயல் புதுவை ஆண்டாளரங்கற்கும் பன்னத்திருப்பாவை பல்பதியும் இன்னிசையால் சூடி கொடுத்தாளை சொல்லு. சூடி கொடுத்த சுடர் கொடியே தொல்பாவை பாடி அருளவல் நாடி நீ வேங்கடவர்க்கென்னை விதி என்ற இம்மாற்றம் நாம் கடவா வண்ணமே நல்கோ. ತಿರುಪ್ಪಾವೈ ಎಂದರೆ ಮಾರ್ಗಶಿರ ಧನುರ್ಮಾಸದಲ್ಲಿ ಅನುಸಂಧಾನ ಮಾಡಬೇಕಾದ ಉಪನಿಷತ್ತುಗಳ ಸಾರವನ್ನು ತಿಳಿಸುವ ಸರ್ವಶಾಸ್ತ್ರ ಅಂತಹ ಭಗವದ್ ವಿಷಯವನ್ನು ಲೋಕಕ್ಕೆ ಅರ್ಪಿಸುವುದರಿಂದ ನಾವು ಅಥವಾ ಮಾನವ ಜಾತಿಗೆ ನಮ್ಮ ಪೂರ್ವಿಕರು ಕೂಡ ಅನುಸರಿಸಿದ್ದರೆ ஆண்டாள் திருவடிகளை சரணம். ஓங்கி உலகளந்த உத்தமன் பேர் பாடி. ஓங்கி உலகளந்த உத்தமன் பேர் பாடி நாங்கள் நம் பாவைக்கு சாற்றி நீராடினால். ஓங்கி உலகளந்த உத்தமன் பேர் பாடி நாங்கள் நம் பாவைக்கு சாற்றி நீராடினால். தீங்கின்ற நாடெல்லாம் திங்கள் மும்மாரி பெய்து. தீங்கின்ற நாடெல்லாம் திங்கள் மும்மாரி பெய்து. ஓங்கு பெரும் செந்தலோடு கயலுகள பூங்குவளை போதில் பொறிவண்டு கண்படுப்பா. தேங்காதே பொக்கிருந்து சித்தமுலை பத்தி வாங்க குடம் நிறைக்கும் வள்ளல் பெரும் பசுக்கள். வாங்க குடம் நிறைக்கும் வள்ளல் பெரும் பசுக்கள் நீங்காத செல்வம் நிறைந்தேಲೋ ರೆಂಬಾವಾಯ್. ಈ ಪಾಶುರದ ಕನ್ನಡದ ಭಾವಾರ್ಥವನ್ನು ತಿಳಿಯೋಣ. ಪಂತುವರಾಳಿ ರಾಗ ಆದಿತಾಳದಲ್ಲಿದೆ. ಓಂಗಿ ಅಂದರೆ ಬೆಳೆದು ಎತ್ತರಕ್ಕೆ, ಒಲಹಳಂದ ಅಂದರೆ ಭೂಮಿ ಆಕಾಶ ಆದಿ 3 ಲೋಕಗಳೆಲ್ಲವನ್ನು ಅಳೆದಂತಹ ಉತ್ತಮನ್ ಪುರುಷೋತ್ತಮನ ಪೇರ್ ನಾಮಗಳನ್ನು ಪಾಡಿ ಸ್ತೋತ್ರ ಮಾಡಿ ನಾವುಗಳು ನಂಪಾವೈಕು ನಮ್ಮಿ ಶ್ರೀ ವ್ರತಕ್ಕಾಗಿ ಸಾಟ್ರಿ ನೀರಾಡಿನಾಳ್. ಸ್ನಾನಗೈದೊಡೆ ಸಾಟಿಯಿಲ್ಲದೆ ಸ್ನಾನಗೈದೊಡೆ. ತಿಂಗಿನ್ರಿ ಅಂದರೆ ಬರವು ಹಿಂಗಿ. ನಾಡಲ್ಲೆಲ್ಲ ತಿಂಗಳಿಗೆ 3 ಸಲ 3 ಬಾರಿ ಮಳೆ ಹೊಯ್ದು. ಓಂಗು ಅಂದರೆ ಎತ್ತರಕ್ಕೆ ಬೆಳೆದ ಪರುಂ ಕೆಂಬತ್ತ ಪೈರಿನ ಗದ್ದೆಗಳು. ಚೆನ್ನಲೂಡು ಅಂದರೆ ಆನಂದದಿಂದ ಕೂಡಿದು ಕುಪ್ಪಳಿಸುವ ಕಯಲುಹಳ ಅಂದರೆ ಮೀನುಗಳು. ಪೂಂಗುವಳೈ ಅರಳಿದ ಕನ್ನೈದಿಲೆಯ ಹೂವುಗಳಲ್ಲಿ. ಪೋದಿಲ್ ಅಂದರೆ ದುಂಬಿಗಳು. ಪೊರಿವಂಡು ಮಕರಂದವನ್ನು ಹೀರಿ ಕಣ್ಪಡುಪ ಕಣ್ಮುಚ್ಚಿ ನಿದ್ರಿಸುವ ಮತ್ತಿನಲ್ಲಿರುವ ದುಂಬಿಗಳು. ತೆಂಗಾದೆ ಎಂದರೆ ಗಾಬರಿಗೊಳ್ಳದೆ. ಪುಕ್ಕಿರೊಂದು ಹೊಳಹೊಕ್ಕು ಸೀತ್ತಮಲೈ ಪತ್ತಿ ಕೆಚ್ಚಲನ್ನು ಹಿಡಿದು ಹಾಲನ್ನು ಕರೆದೊಡೆ. ವಾಂಗ ಕೊಡಂ ದೊಡ್ಡ ಕಲಶಗಳನ್ನೆಲ್ಲ ನಿರೈಕೊಂ ತುಂಬುವ. ವಳ್ಳಲ್ ಅಂದರೆ ಔದಾರ್ಯದ. ಪೆರುಂ ದೊಡ್ಡ ಹಸುಗಳು. ನೀಂಗಾದ ಅಂದರೆ ನೀಗಲಾರದಂತಹ ಸೆಲ್ವಂ ಸಿರಿಯೋ ಎಂಬಂತೆ ನಿರೆಯಿಂದೇಲೋ ತುಂಬಿರಲು ಎಂಬ ಅವಾಯ್. ನಮ್ಮಿ ಈ ಶ್ರೀ ವ್ರತ ಸ್ನಾನವ್ರತವು ಸಿದ್ಧಿಸಿ ಸಾರ್ಥಕವು ಆಗುವುದು ಆಗ. ಆದ್ದರಿಂದ ನೀವು ತಪ್ಪದೆ
ಈ ಮಾರ್ಗಶಿರ ಮಾಸದ ಸ್ನಾನಕ್ಕೆ, ಬೆಳಗಿನ ಸ್ನಾನಕ್ಕೆ ಬಂದರೆ ನಮ್ಮಿ ಶ್ರೀವ್ರತವು ಸಿದ್ಧಿಸುವುದು. ಆಗ ಆಂಡಾಳ್ ತಿರುವಡಿಗಳೇ ಶರಣಂ. ಬೆಳೆದು ಎತ್ತರಕ್ಕೆ ವಾಮನನು ಭೂಮಿ ಆಕಾಶಾದಿ ಮೂರು ಲೋಕಗಳೆಲ್ಲವನ್ನು ಒಡೆದಂತಹ ಪುರುಷೋತ್ತಮನ ನಾಮಗಳನ್ನು ಸ್ತೋತ್ರ ಮಾಡಿ ನಾವುಗಳು ನಮ್ಮಿ ಈ ಶ್ರೀವ್ರತಕ್ಕಾಗಿ ಸಾಟಿಯಿಲ್ಲದ ಸ್ನಾನ ಮಾಡಿದರೆ ಭೂಮಿಯಲ್ಲಿ ಎಂದರೆ ಲೋಕದಲ್ಲಿ ಬರವು ಹಿಂಗೆ ನಾಡಲ್ಲೆಲ್ಲ ತಿಂಗಳಿಗೆ 3 ಸಲ ಮಳೆ ಹೊಯ್ದು ಎತ್ತರಕ್ಕೆ ಬೆಳೆದ ಕೆಂಬತ್ತ ಪೈರಿನ ಗದ್ದೆಯಳು ಆನಂದದಿಂದ ಕೊಪ್ಪಳಿಸಿ ಮೀನುಗಳು ಕನ್ನೈದೆಲೆಯ ಹೂಗಳಲ್ಲಿ ತುಂಬಿಗಳು ಮಕರಂದವನು ಗೀರಿ ಕಣ್ಮುಚ್ಚಿ ನಿದ್ರಿಸುವ ಮತ್ತಿನೊಳು ಇರುವ ದುಂಬಿಗಳು ಗಾಬರಿಗೊಳ್ಳದೆ ಒಳಹೊಕ್ಕ ಹಸುಗಳ ಕೆಚ್ಚಲನ್ನು ಹಿಡಿದು ಹಾಲನ್ನು ಕರೆದೊಡೆ ದೊಡ್ಡ ಕಲಶಗಳನ್ನೆಲ್ಲ ತುಂಬಿ ಉಕ್ಕಿ ಹರಿಯುವಂತೆ ತುಂಬುವ ಔದಾರ್ಯದ ದೊಡ್ಡ ಹಸುಗಳು ನಿಂಗಲಾರದೋ ಸಿರಿಯೋ ಎಂಬಂತೆ ತುಂಬಿರಲು ನಮ್ಮಿ ಈ ಶ್ರೀವ್ರತವೆನ್ನುವ ಪವಿತ್ರ ಸ್ನಾನ ವ್ರತವು ಸಿದ್ಧಿಸುವುದು. ಆಗ ಅತಿಶ್ಲಾಘ್ಯವೋ ಅದ್ವಿತೀಯವೋ ಆದ ನಮ್ಮಿ ಶ್ರೀ ವ್ರತವೆನ್ನುವ ಪವಿತ್ರ ಸ್ನಾನ ವ್ರತವು ಸಿದ್ಧಿಸಿ ಸಾರ್ಥಕವೂ ಆಗುವುದು. ಆಗ